ರಚಿಸಲಾಗಿತ್ತು ಒಂದು ನಿಯೋಗವನ್ನ. ಆ ಒಂದು ನಿಯೋಗದಿಂದ ಯೂಸುಫ್ ಪಠಾಣ್ ಅವರು ಹೊರಗಡೆ ಬಂದಿದ್ದಾರೆ. ಆಪರೇಷನ್ ಸಿಂಧೂರ ಕುರಿತಾಗಿ ಮಾಹಿತಿ ನೀಡಲು ನಿಯೋಗವನ್ನ ರಚನೆ ಮಾಡಲಾಗಿತ್ತು. ಅಂತಾರಾಷ್ಟ್ರೀಯ ಮಟ್ಟದ ಪ್ರವಾಸವನ್ನ ಕೈಗೊಳ್ಳಬೇಕಿತ್ತು ನಿಯೋಗದಿಂದ ಹೊರಬಂದ ಟಿಎಂಸಿ ಎಂಪಿ ಯೂಸುಫ್ ಪಠಾಣ್. ಮಾಜಿ ಕ್ರಿಕೆಟಿಗ ಯೂಸುಫ್ ಪಠಾಣ್ ಯಾರಿಗೂ ಗೊತ್ತಿಲ್ಲ ಹೇಳಿ, ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತ ವ್ಯಕ್ತಿ. ಅವರನ್ನ ನಿಯೋಗಕ್ಕೆ ಸೇರಿಸಿಕೊಳ್ಳಲಾಗಿತ್ತು. ಆದರೆ ಟಿಎಂಸಿ ಕೊಟ್ಟಿದ್ದ ಸಂಸದರ ಪಟ್ಟಿಯಲ್ಲಿ ಯೂಸುಫ್ ಪಠಾಣ್ ಇರಲಿಲ್ಲ. ಏಕಪಕ್ಷೀಯವಾಗಿ ನಿರ್ಧಾರವನ್ನ ಕೈಗೊಂಡಿತ್ತು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದ ನಿಲುವನ್ನ ಖಂಡಿಸಿ ಟಿಎಂಸಿಯಿಂದ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದ ಪ್ರಚಾರದಲ್ಲಿ ಭಾಗವಹಿಸಲು ಪಠಾಣ್ ಹಿಂದೇಟನ್ನ ಹಾಕಿದ್ದಾರೆ. ಸರ್ವಪಕ್ಷ ನಿಯೋಗದಿಂದ ಯೂಸುಫ್ ಪಠಾಣ್ ಹೊರಗಡೆ ಬಂದಿದ್ದಾರೆ. ಆಪರೇಷನ್ ಸಿಂಧೂರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೀಡೋದಕ್ಕೆ ರಚಿಸಿದ್ದಂತ ಒಂದು ನಿಯೋಗ ಇದು. ಸರ್ವ ಪಕ್ಷಗಳ ನಾಯಕರು ಕೂಡ ಈ ಒಂದು ನಿಯೋಗದಲ್ಲಿದ್ದಾರೆ ಬಹಳ ಪ್ರಮುಖವಾಗಿ. ಅದರಲ್ಲೂ ಈಗ ಯೂಸುಫ್ ಪಠಾಣ್, ಟಿಎಂಸಿ ಪಕ್ಷದಿಂದ ಯೂಸುಫ್ ಪಠಾಣ್ ಅವರನ್ನು ಕೂಡ ಆಯ್ಕೆ ಮಾಡಿಕೊಳ್ಳಲಾಗಿತ್ತು. ಆದರೆ ಈಗ ಅವರು ಕೂಡ ಹೊರಗಡೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸ್ವತಃ ಅವರೇ ಹೊರಗಡೆ ಬಂದಿದ್ದಾರಾ ಅಥವಾ ಪಕ್ಷದ ಒಂದು ನಿರ್ಧಾರಕ್ಕೆ ಬದ್ಧರಾಗಿ ಹೊರಗಡೆ ಬಂದಿದ್ದಾರಾ ಅನ್ನೋದೇ ಈಗಿರುವಂತ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಪಡ್ಕೊಳ್ಳೋಣ. ದಿಲೀಪ್, ಒಂದ್ ಕಡೆ ಸರ್ವಪಕ್ಷ ನಿಯೋಗ ಅಂದ್ರೆ ಎಲ್ಲ ಸರ್ವಪಕ್ಷದ ನಾಯಕರು ಕೂಡ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ. ಆದ್ರೆ ಬಹಳ ಪ್ರಮುಖವಾಗಿ ಯೂಸುಫ್ ಪಠಾಣ್ ಅವರನ್ನು ಕೂಡ ಇಲ್ಲಿ ಭಾರತ ಸರ್ಕಾರ ನೇಮಕ ಮಾಡಿಕೊಂಡಿತ್ತು, ಸೇರಿಸಿಕೊಂಡಿತ್ತು ನಿಯೋಗದಲ್ಲಿ. ಈಗ ಸಡನ್ ಆಗಿ ಯೂಸುಫ್ ಪಠಾಣ್ ಅವರು ಹೊರಗಡೆ ಬಂದಿದ್ದಾರೆ. ಅವರೇ ಖುದ್ದಾಗಿ ನಿರ್ಧಾರ ಮಾಡಿ ಹೊರಗಡೆ ಬಂದಿದ್ದಾರಾ ಅಥವಾ ಪಕ್ಷದ ತೀರ್ಮಾನನ ಇದು? ರಾಮ್, ಇದು ಟಿ.ಎಂ.ಸಿ ಮತ್ತು ಬಿ.ಜೆ.ಪಿ ನಡುವಣ ಮತ್ತೊಂದು ಹಂತದ ಒಂದು ಫೈಟ್ ಅಂತ ಹೇಳ್ಬೋದು. ಏನಂದರೆ ಟಿ.ಎಂ.ಸಿ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ಅವರು ಈ ಹಿಂದೆ ಹಲವು ಬಾರಿ ಕೇಂದ್ರ ಸರ್ಕಾರದ ವಿರುದ್ಧ ಹಲವು ವಿಚಾರಗಳಿಗೆ ಆಕ್ಷೇಪವನ್ನು ತೆಗೆದಿದ್ದರು. ಇದೀಗ ಆಪರೇಷನ್ ಸಿಂಧೂರ ಕುರಿತಾಗಿ ಮಾಹಿತಿ ನೀಡೋದಕ್ಕೆ ವಿಶ್ವದ ಹಲವು ರಾಷ್ಟ್ರಗಳಿಗೆ ಏನೊಂದು ನಿಯೋಗ ಹೋಗಬೇಕಾಗಿತ್ತು. ಆ ನಿಯೋಗದಲ್ಲಿ ಟಿ.ಎಂ.ಸಿ ಪಕ್ಷದ ಪರವಾಗಿ ಟಿ.ಎಂ.ಸಿ ಸಂಸದ ಅವ್ರನ್ನ ಒಂದು ಯೂಸುಫ್ ಪಠಾಣ್ ಅವ್ರನ್ನ ಈ ಒಂದು ಲಿಸ್ಟಲ್ಲಿ ಸೇರಿಸಿತ್ತು ಕೇಂದ್ರ ಸರ್ಕಾರ. ಆದರೆ ಟಿ.ಎಂ.ಸಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದೆ. ಯಾಕೆಂದರೆ ಟಿ.ಎಂ.ಸಿ ಒಂದು ಪಟ್ಟಿ ಕೊಟ್ಟಿತ್ತು, ನೀವೇನಾದರೂ ಒಂದು ವೇಳೆ ನಮ್ಮ ಪಕ್ಷದಿಂದ ಪ್ರತಿನಿಧಿಗಳ ರೂಪದಲ್ಲಿ ಯಾರನ್ನಾದರೂ ಈ ಒಂದು ಸರ್ವಪಕ್ಷ ನಿಯೋಗಕ್ಕೆ ಕರ್ಕೊಂಡು ಹೋಗ್ತೀರಾ ಅಂದರೆ ಇಂತಿಂಥವ್ರನ್ನ ಕರ್ಕೊಂಡೋಗಿ ಅಂತ. ಆ ಪಟ್ಟಿನಲ್ಲಿ ಯೂಸುಫ್ ಪಠಾಣ್ ಅವರ ಹೆಸರು ಇರಲಿಲ್ಲ. ಆದರೆ ಕೇಂದ್ರ ಸರ್ಕಾರ ಯೂಸುಫ್ ಪಠಾಣ್ ಅವ್ರನ್ನ ಆ ಪಟ್ಟಿಯಲ್ಲಿ ಸೇರಿಸಿತ್ತು. ಅದಕ್ಕೆ ಕೇಂದ್ರ ಸರ್ಕಾರ ತನ್ನದೇ ಆದ ರೀತಿಯಲ್ಲಿ ಕಾರಣ ಕೊಡ್ತಿದೆ. ಏನಂದರೆ ಯೂಸುಫ್ ಪಠಾಣ್ ಒಬ್ಬ ಮಾಜಿ ಕ್ರಿಕೆಟಿಗ ಆಗಿರೋ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಚಾರ್ಮ್ ಇದೆ. ಜೊತೆಗೆ ಅವರು ಒಂದು ಪ್ರತಿನಿಧಿಸಿದ್ರೆ ಒಬ್ಬ ಸೆಲೆಬ್ರಿಟಿ ಪ್ರತಿನಿಧಿ ಮಾಡ್ದಂಗೆ ಆಗುತ್ತೆ ಅನ್ನೋದು ಕೇಂದ್ರ ಸರ್ಕಾರ ನಿಲುವಾಗಿತ್ತು. ಆದರೆ ಟಿ.ಎಂ.ಸಿ ಹೇಳ್ತಿರೋದು ನಾವು ನಮ್ಮ ಪಟ್ಟಿಯಲ್ಲಿ ಅವರ ಹೆಸರನ್ನು ಸೇರ್ಪಡೆ ಮಾಡಿರಲಿಲ್ಲ ಅಂತ. ಈ ಒಂದು ಅಗ್ಗಜಗ್ಗಾಟದ ಹಿನ್ನೆಲೆಯಲ್ಲಿ ಯೂಸುಫ್ ಪಠಾಣ್ ಅವರು ಟಿ.ಎಂ.ಸಿ ಪಕ್ಷದ ನಿಲುವೇನಿದೆ ಅದಕ್ಕೆ ಬದ್ಧರಾಗಿದ್ದಾರೆ. ಅವರು ತಮ್ಮ ಹೆಸರನ್ನು ವಾಪಸ್ ತಗೊಳ್ಳಿ ಅಂತ ಕೇಳ್ಕೊಂಡಿದ್ದಾರೆ. ಮತ್ತು ಏಕಪಕ್ಷೀಯವಾಗಿ ಅವರೇ ವಾಪಸ್ ಬಂದಿದ್ದಾರೆ. ಮತ್ತು ಯಾವುದೇ ಕಾರಣಕ್ಕೂ ತಮ್ಮ ಪಕ್ಷದ ನಿಲುವೇನಿದೆ ಅದಕ್ಕೆ ವ್ಯತಿರಿಕ್ತವಾಗಿ ತಾವು ನಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಮೇಲ್ನೋಟಕ್ಕೆ ಏನಾಗುತ್ತೆ, ಯೂಸುಫ್ ಪಠಾಣ್ ಅವರು ತಾವಾಗೇ ಹೊರಗಡೆ ಬಂದರು ಅಂತ ಮೊದಲೊಂದು ಸುದ್ದಿ ಆಯಿತು. ಆದರೆ ಇದಕ್ಕೆ ಯಾವುದೇ ರೀತಿಯಾದಂಥ ಕೋಮು ಬಣ್ಣ ಅಥವಾ ಇನ್ಯಾವುದೇ ರಾಜಕೀಯ ಬಣ್ಣ ಬೆಳೆಯೋ ಅಗತ್ಯ ಇಲ್ಲ. ನಮ್ಮ ಪಕ್ಷ ಏನೊಂದು ಪಟ್ಟಿ ಕೊಟ್ಟಿತ್ತು ಆ ಪಟ್ಟಿನಲ್ಲಿ ನನ್ನ ಹೆಸರು ಇರಲಿಲ್ಲ. ಕೇಂದ್ರ ಸರ್ಕಾರ ತಾನೇ ಏಕಪಕ್ಷೀಯವಾಗಿ ಹಾಕ್ಕೊಂಡಿದೆ. ಆ ಕಾರಣದಿಂದಾಗಿ ನಾನು ಹೊರಗಡೆ ಬಂದಿದ್ದೇನೆ ಅಂತ ಯೂಸುಫ್ ಪಠಾಣ್ ಹೇಳಿದ್ದಾರೆ. ರಾಮ್,